ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ನಡಹಳ್ಳಿ ಅವರೇ, ನೀವು ಹೇಳ್ತೀರಿ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಭಾಗದ ಶಾಸಕರ ಸಭೆಯನ್ನು ಕರೆದು ಅದಕ್ಕೊಂದು ಯೋಜನೆಯನ್ನು ರೂಪಿಸಿ ಅಧಿಕೃತವಾಗಿ ಅನುಷ್ಠಾನ ಮಾಡುವ ಬಗ್ಗೆ ಒಂದು ವಾಗ್ದಾನವನ್ನು ಕೊಟ್ಟರೆ ನಾನು ನನ್ನ ಹೇಳಿಕೆಯನ್ನು ವಾಪಸ್ ಪಡಿತೇನೆ ಅಂತ. ಎಸ್, ನಾನು ಶಾಸಕರ ಮಾತೇ ಆಡ್ತೇನೆ. ನಿಜ, ಶಾಸಕರು ನಿಮಗೆ ನಿಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ನೀವೆಲ್ಲರೂ ಒಗ್ಗೂಡಿ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನುವಂಥ ಮಾತಿದೆ. ನೀವೇ ಎಲ್ಲ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಯಮಂತ್ರಿಗಳಾಗಿಲ್ವಾ? ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿಲ್ವಾ? ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರಲಿಲ್ವಾ? ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರ ವೀರೇಂದ್ರ ಪಾಟೀಲ್? ನೋಡಿ, ಒಂದು ನಿಮಿಷ ಹೇಳ್ತೀನಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ರ. ಒನ್ ಟೈಮ್ ಆದಾಗ ಅದು ರಾಜಕೀಯ. ನಾನು ಪ್ರಶ್ನೆ ಪೂರ್ತಿ ಮಾಡ್ಲಿಕ್ಕೆ ಬಿಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೀಗಾಗ್ಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳದ್ದು ಕೂಡ ಜವಾಬ್ದಾರಿ ಇದ್ದೇ ಇದೆ, ಒಪ್ಕೊಳ್ಳೇಬೇಕಿದೆ. ನೀವು ನಾನು ಹೇಳ್ತೀನಿ ಕೇಳಿ. ನಾನೊಬ್ಬನು ನಾನೇನು ಮಾಡಿದೆ? ನಾನೇನು ಅಪರಾಧ ಮಾಡಿದೆ? ನನ್ನನ್ನು ಸಸ್ಪೆಂಡ್ ಮಾಡುವಂತ ಏನು ಅಪರಾಧ ಮಾಡಿದ್ದೀನಿ ಸ್ವಾಮಿ? ನಾನು ನಮ್ಮ ಕೃಷ್ಣಾಕೊಳ್ಳದ ನೀರಾವರಿಗೆ ನೀವು 8% ಕೊಟ್ಟಿದ್ದೀರಿ, ನೀವು 19% ಹೇಳ್ತಾ ಇದ್ದೀರಿ ಅಂತ ಹೇಳಿ ತಪ್ಪ? ನಾನು ಹೇಳಿದ ತಕ್ಷಣ ನನ್ನ CLP ಹೊರಗೆ ಹಾಕ್ತೀರಿ ಅಂದ್ರೆ ನಮ್ಮನ್ನ ಅಭಿವೃದ್ಧಿ ಕೇಳಿದ್ರೆ ಪ್ರತ್ಯೇಕ ರಾಜ್ಯದ ಮಾತಾಡಿದಕ್ಕೆ ಅವ್ರು ಸಸ್ಪೆಂಡ್ ಮಾಡಿದ್ರು. ಇಶ್ಯೂ ಡೈವರ್ಟ್ ಮಾಡಬೇಡಿ. ನಾನು ಕೇಳಿರ್ತಕ್ಕಂಥ ನೋಡಿ, ನಾನು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಪ್ರವಾಸ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಅಷ್ಟೇ ಅಲ್ಲ, ಕಳೆದ 7 ವರ್ಷಗಳಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ, ಪ್ರತಿ ಶಾಸಕಾಂಗ ಸಭೆಯಲ್ಲಿ ಮಾತನಾಡಿದ್ದೇನೆ. ನೋಡಿ, ನಾನು ನಿಮ್ಗೆ ಹೇಳ್ತೇನೆ, ಬಜೆಟ್ ಮಂಡನೆ ಆಯಿತಾ? ಈ ಬಜೆಟು 15-16 ಬಜೆಟ್ ಮಂಡನೆ ಆಯಿತು. ನನಗೆ ಪತ್ರಿಕೆಯಲ್ಲಿ ಪ್ರತಿಕ್ರಿಯೆ ಕೇಳಿದರು. ನಾನು ಹೇಳಿದೆ, ಈ ಬಜೆಟು ಉತ್ತರ ಕರ್ನಾಟಕ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದೆ. ಆವಾಗ ಸ್ವತಃ ಮುಖ್ಯಮಂತ್ರಿಗಳು ನನಗೆ ಅವ್ರ ಚೇಂಬರಲ್ಲಿದ್ದರು. ನಾನು ಯಾವುದೋ ಕೆಲಸಕ್ಕೆ ಹೋಗಿದ್ದೆ, ಕರೆದ್ರು. ಏನಪ್ಪ ನೀನು ಹಿಂಗೆ ಹೇಳಿಕೆ ಕೊಟ್ಟಿದ್ಯಾ ಅಂದರು. ಹೌದು ಸರ್ ಅಂದೆ. ಅದಕ್ಕೆ ನಾನು ಇಮಿಡಿಯೇಟಾಗಿ ಪತ್ರ ಬರೆದೆ ಮುಖ್ಯಮಂತ್ರಿಗಳಿಗೆ. ನಾನು ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗಿ ನನ್ನ ಹತ್ರ ದಾಖಲಾತಿ ಇದೆ. ಇಲ್ಲಿ ನೋಡಿ ನಾನು ಏನು ಬರೆದಿದ್ದೇನೆ. ಎಲ್ಲ ಪಕ್ಷದ ಎಲ್ಲ ಶಾಸಕರ ಸಭೆಯನ್ನ ಕೂಡಲೇ ಕರಿಬೇಕು 7ನೇ ತಾರೀಕು. ಅಲ್ಲ, ನೀವು ಇದನ್ನೆಲ್ಲ ತೋರಿಸ್ತೀರಿ. ನನ್ನ ಮೂಲ ಪ್ರಶ್ನೆ ಬಿಟ್ರಿ. ನಾವು ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳನ್ನ ವಿಧಾನಸಭೆ ಒಳಗೆ ಹೊರಗೆ ಸರ್ಕಾರದ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕೆಲಸ. ಮಾಡದೆ ಹೋದಾಗ ಮಾಡದೆ ಇದ್ದಾಗ ಬೀದಿಗಿಳಿಬೇಕಾಗ್ತದೆ. ಇಟ್ ಈಸ್ ಅವರ್ ಡ್ಯೂಟಿ ಟು ಡೂ ದ್ಯಾಟ್. ಅದಕ್ಕೋಸ್ಕರ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು. ಯಾರು ಆಡಳಿತ ನಡೆಸ್ತಕ್ಕಂಥ ಮುಖಂಡತ್ವ ವಹಿಸ್ಕೊಂಡಿರ್ತಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ, ಅವರು ಬಹಳ ಜವಾಬ್ದಾರಿ ಇರ್ತದೆ. 100ಕ್ಕೆ 85% ಭಾಗ 60 ವರ್ಷಗಳಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ದಕ್ಷಿಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು. ವೀರೇಂದ್ರ ಪಾಟೀಲ್ ಇರ್ಬೋದು, ನಮ್ಮ SR ಖಂಟಿ ಇರ್ಬೋದು, ನಮ್ಮ ಬೊಮ್ಮಾಯಿ ಇರ್ಬೋದು, ನಮ್ಮ ಜಗದೀಶ್ ಶೆಟ್ಟರ್ ಇರ್ಬೋದು. ಇವರೆಲ್ಲ 10 ತಿಂಗಳು, 6 ತಿಂಗಳು, 11 ತಿಂಗಳು, 1 ವರ್ಷ ಇಷ್ಟೇ ಸ್ವಾಮಿ. ನಾನು ಕೇಳ್ತೇನೆ, ಇತಿಹಾಸದುದ್ದಕ್ಕೂ 60 ವರ್ಷಗಳಲ್ಲಿ ಹೇಳಿ ಅತಿ ಹೆಚ್ಚು ವರ್ಷ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿದವರು ಯಾವ ಭಾಗದವರು? ನೋಡಿ, ಮಂತ್ರಿಗಳ ಕೈಯಾಗ ಏನಿರ್ತದ್ರಿ? ಈಗ ಇದರ ಪಾಪ ನಮ್ಮ MB ಪಾಟೀಲ್ರು ಖಾಸಗಿಯಾಗಿ ಮಾತಾಡ್ತಾರೆ, ನನ್ನ ಜೊತೆಗೆ ಹೇಳ್ತಾರೆ, ಅಸಹಾಯಕತೆ ತೋರಿಸ್ತಾರೆ. ಇವತ್ತಿಗೂ ನನ್ನ ಸ್ನೇಹಿತರು ಮಾತಾಡ್ತಾರೆ, ನಾನು ಏನ್ ಮಾಡ್ಲಿ? ನಾನು ಅವ್ರಿಗೆ ಹೇಳಿದ್ದೇನೆ. ನೋಡಿ, ಏನ್ರಿ ಮಾಡ್ತಾರೆ? ಅಪ್ಪಾಜಿ ನಾಡಗೌಡರು ಹಾಗೂ ನಿಮ್ಮ ನಡುವಿನ ರಾಜಕೀಯ ನೋಡಿ, ಈ ಅಪ್ಪಾಜಿ ನಾಡಗೌಡರು ಈ ರೀತಿಯಾದಂಥ ಕುತಂತ್ರನ ಮೊದಲಿಂದ ಮಾಡ್ತಲೇ ಇರ್ತಾರೆ ನನ್ನ ಬಗ್ಗೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ಈಗ ಅವ್ರು ದೆಹಲಿ ಪ್ರತಿನಿಧಿ ಆಗಿದ್ದಾರೆ. ಈ ಬೇಕಾದ್ರೆ ಮಂತ್ರಿ ಆಗಲಿ, ಮಂತ್ರಿ. ನನಗೆ ಯಾಕ್ರಿ ಹೊಟ್ಟೆವ್ರಿ? ಇದು ಒಳ್ಳೆ ಕಥೆ ಐತಲ್ಲ. ನಾನು ಯಾರ ಮನೆಗೆ ಹೋಗಿ ಮಂತ್ರಿ ಮಾಡಿದ್ದ ಕೇಳೋದನಲ್ಲ ನಾನು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಡಹಳ್ಳಿ ಅವರು ಮಂತ್ರಿ ಆಗ್ಲಿಲ್ಲ. ಅಷ್ಟೇ ಅಲ್ಲ, ನಾ ಹೇಳದ್ ಕೇಳಿಸ್ಕೊಳ್ಳಿ, ನನಗೆ ಅಧಿಕಾರನೇ ಬೇಡ. ಕೇಳಿಸ್ಕೊಳ್ಳಿ, ಮುಂದೇನು ನನಗೆ ಅಧಿಕಾರ ಬೇಡ. ನನ್ನ ಜೀವನದ, ನನ್ನ ಬದುಕಿನ ಗುರಿ ಉತ್ತರ ಕರ್ನಾಟಕದ ಅಭಿವೃದ್ಧಿ. ಇದೆಲ್ಲ ರಾಜಕಾರಣಿಗಳು ನಾನು ಹಿಂದೆ ಅಪೋಸಿಷನ್ ಇದ್ದಾಗೂ ಹೋರಾಟ ಮಾಡಿ, ಎಲ್ಲ ರಾಜಕಾರಣಿಗಳು ಅಧಿಕಾರ ಬೇಡ ಅಂತ ನನ್ನ ಬದುಕಿ ಇರುವವರೆಗೂ ಹೋರಾಟ ಮಾಡಿ. ನನಗೆ ನಡಹಳ್ಳಿ ಅವರ ಹಿನ್ನೆಲೆ ಚೆನ್ನಾಗೇ ಗೊತ್ತು. ನಾನೇ ಒಂದು ಅಂಕಿಅಂಶ, ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಎಷ್ಟು ಖರ್ಚು ಮಾಡಿದಿರಿ ಹೇಳಿ? ನಮಗೆ ಹಣ ಕೊಟ್ಟರೆ ಎಷ್ಟು ಗೊತ್ತಾ? 50 ಲಕ್ಷ ಫಸ್ಟ್ ಕೊಟ್ಟರು. ಲಾಸ್ಟ್ ಉಳಿದಿರ್ತಕ್ಕಂಥ ದುಡ್ಡು ರಿಲೀಸ್ ಮಾಡಿದ್ದು ಇವಾಗ ಮಾರ್ಚ್ 31ಗೆ. ಇದನ್ನಪ್ಪ ಹೇಳ್ತೀರಿ ನೀವು? ನೀವು ಅಕೌಂಟ್ಸ್ ತಗೊಂಡು ನೋಡಿ. ಮಾರ್ಚ್ 31 ಕೊಟ್ಟಿದ್ದಾರೆ. ನಾವೆಲ್ಲ ಪ್ರಾಜೆಕ್ಟ್ ಯಾವಾಗ ಕೊಟ್ಟಿದ್ದೀವಿ ಗೊತ್ತಾ? 3.5 ಕೋಟಿ ರೂಪಾಯಿದು ಕೆಲಸ ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿದ್ದೀನಿ ಗೊತ್ತಾ? ಜುಲೈನಲ್ಲೇ ಕೊಟ್ಟಿದ್ದೀನಿ. ಆದ್ರೆ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ತೆಗೆದಿಟ್ರು ನೋಡಿ, ಇಷ್ಟು ಖರ್ಚು ಮಾಡಿ. ಅವ್ರು ಹೇಳಿ, ದಾಖಲಾತಿ ಕೊಡ್ಲಿ. ಯಾರು ಸರ್ಕಾರ ಹೇಳಿ ಯಾವತ್ತು ರಿಲೀಸ್ ಮಾಡಿದ್ದಾರೆ ಫಂಡ್ ಅಂತ ಹೇಳಿ, ನಮ್ದು MLA ಫಂಡನ್ನು
ನಾನು ದಾಖಲಾತಿ ಕೊಡ್ತೀನಿ ನಿಮಗೆ. ಫೈನ್. ನಾನು ದಾಖಲಾತಿ ಕೊಡ್ತೀನಿ. ನಡಹಳ್ಳಿ ಅವರೇ, ಜುಲೈ ತಿಂಗಳಲ್ಲಿ ಕೊಟ್ಟಿದ್ದೀನಿ. ನಡಹಳ್ಳಿ ಅವರೇ, ಆದ್ರೆ ಸರ್ಕಾರ ದುಡ್ಡು ಕೊಡದೆ ಹೋದ್ರೆ ನನ್ನ ಜವಾಬ್ದಾರಿ ಅಲ್ಲ. ಯಾಕೆ ಉದಾಹರಣೆಯನ್ನು ಕೊಟ್ಟೆ ಅಂತ ನಾನು ನಿಮ್ಗೆ ದಾಖಲಾತಿ ಕೊಡ್ತೀನಲ್ಲ, ನಾನು ಕೊಡ್ತೀನಿ. ಯಾಕೆ ಉದಾಹರಣೆ ಕೊಟ್ಟೆ ಅಂತ ಕೂಡ ಹೇಳ್ತೇನೆ. ಬಹುಶಃ ವಿವರವಾಗಿ ನಿಮ್ಮಿಂದ ಅದ್ರ ಬಗ್ಗೆ ವಿವರವನ್ನು ಕೂಡ ಪಡಿತೇನೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ನಿಟ್ಟಿನಲ್ಲಿ ಒಬ್ಬೊಬ್ಬರು ಕೂಡ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋ ವಿವರವನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ. ನಾನು ದಾಖಲಾತಿ ಕೊಡ್ತೇನೆ. ಆ ದಾಖಲೆಗಳನ್ನ ಕೊಡಿ. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ ಆಗಿದೆ. ನಡಹಳ್ಳಿ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.